ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹಸುವಿನ ಸಾಕಣೆಯ ಬಗ್ಗೆ, ಅಂದರೆ ಇಲ್ಲಿ ಚೇರ್ಕಾಡಿ ಸಮೀಪದ, ಅಂದರೆ ಕೊಕ್ಕರ್ಣೆ ಹತ್ತಿರದ ಚೇರ್ಕಾಡಿಯಲ್ಲಿ ಶ್ರೀಧರ ಮತ್ತು ಹೇಮಲತಾ ಅನ್ನೋ ದಂಪತಿಗಳು ನೆಲೆಸಿರ್ತಾರೆ. ಇವರು ಈ ಹಸುವಿನ ಸಾಕಣೆಗೂ ಮಾಡಿಕೊಂಡು ಬಂದಿರ್ತಾರೆ. ಅಂದರೆ ಒಂದಲ್ಲ ಎರಡಲ್ಲ 13 ಹಸುಗಳನ್ನು ಸಾಕ್ತಾರೆ. ಜೊತೆಗೆ ಪಂಜಾಬಿನಿಂದ ಬೇರೆಯವ್ರು ತೊಗೊಂಡು ಬಂದಿದ್ದಾರಂತೆ ಹಸುಗಳ, ಅದನ್ನು ಇವರು ತೊಗೊಂಡು ಸಾಕೋದ್ರಲ್ಲಿದ್ದಾರೆ. ಆ ಹಸುಗಳು ಬಂದಿರಲಿಲ್ಲ, ಹಾಗಾಗಿ ಅದು ವಿಡಿಯೋ ಆಗಿಲ್ಲ. ಇದು ಇವತ್ತು ನೂರಾರು ಹಸುಗಳು ಇರುವಂಥ ಕೊಟ್ಟಿಗೆಗಳು, ಇವತ್ತು ಖಾಲಿ ಕೊಟ್ಟಿಗೆಗಳು ನಾವು ನೋಡ್ತೇವೆ ಎಲ್ಲಾದರೂ ಹೋದಾಗ, ಯಾರಾದರೂ ಮನೆಗೆ ಹೋದಾಗ. ಒಂದು ಹಸುಗಳು ಇಲ್ಲ, ನೂರಾರು ಹಸುಗಳಿರುವಂಥ ಒಂದು ಕೊಟ್ಟಿಗೆ ಇವತ್ತು ಬಿಕೋ ಅಂತ ಇದೆ. ಆ ರೀತಿಯಾಗಿರುವಂಥದ್ದು ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ಈಗಿನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಸುಗಳನ್ನು ಸಾಕೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಕೆಲವರು ಒಂದೆರಡು ಹಸುಗಳನ್ನು ಸಾಕ್ತಾರೆ. ಹಾಗೆ ಅಂದರೆ ಈ ಥರ ಹಸುಗಳನ್ನು ಸಾಕೋದು ಭಾಳ ಕಡಿಮೆ ಅಂದರೆ ಜನ ಕಡಿಮೆ ಸಾಕೋದು. ಈ ದಂಪತಿಗಳಿಗೆ ಒಂದು ಪ್ರೋತ್ಸಾಹ ಜೊತೆಗೆ ಒಂದು ಮೆಚ್ಚುಗೆ ಇರಲಿ ಅಂತಲೇ ನಾನು ಈ ನನ್ನ ವಿಡಿಯೋದ ಮೂಲಕ ಕೇಳ್ಕೊಳ್ತೀನಿ. ಯಾಕೆಂದರೆ ಇದೊಂದು ಸಾಧಾರಣದ ಕೆಲಸ ಅಲ್ಲ. ಜೊತೆಗೆ ಈ ಶ್ರೀಧರ್ ಅನ್ನೋರು ಬೇರೆ ಕೆಲಸ, ಹೊರಗಡೆ ಕೆಲಸ ಮಾಡ್ತಾರೆ. ಅವರ ಕೆಲಸದ ಜೊತೆ ಈ ಕೆಲಸವನ್ನು ಈ ದಂಪತಿಗಳು ಮಾಡ್ತಾ ಇರುವಂಥದ್ದು, ದನದ ಒಂದು ಸಾಕಣೆಯನ್ನು ಮಾಡುವಂಥದ್ದು. ಇದು ಅವರಿಗೆ ಖುಷಿ ಕೊಡ್ತಾಯಿದೆ. ಜೊತೆಗೆ ಇವರು ಆ ಹಸುಗಳನ್ನು ಮಕ್ಕಳ ಥರ ಪ್ರೀತಿಸ್ತಾ ಇದ್ದಾರೆ. ಅದೊಂದು ಖುಷಿಯಾಗುತ್ತೆ. ಯಾಕಂದರೆ ಯಾವ ಕೆಲಸದಲ್ಲೂ ನಿಷ್ಠೆ ಇದ್ದಾಗ ಮಾತ್ರ ಅದು ಮಾಡಲಿಕ್ಕೆ ಸೂಕ್ತ. ಹಾಗೆ ಹೋಗೋಣ ಬನ್ನಿ. ಇಲ್ಲಿ ಜಾಕಿ ನೋಡಿ ಇವನು ಹೇಗಿದ್ದಾನಂತ. ನಾವು ಹಾಗೆ ಇಲ್ಲಿ ಬಂದಾಗ ನೋಡಿ ಈ ಥರ ಹಸುಗಳಿದೆ. ಒಂದೊಂದು ಹಸುವನ್ನು ನೋಡುವಾಗ ಮುದ್ದಾಗಿ ನೋಡಿ, ತುಂಬ ಮುಗ್ಧ ಪ್ರಾಣಿಗಳಿವು ಹಸುಗಳು. ನಾವು ಇವನ್ನ ದೇವತೆಗಳಿಗೆ ಹೋಲಿಸ್ತೇವೆ, ಅಂದರೆ ದೇವರಿಗೆ ಹೋಲಿಸ್ಕೊಳ್ತೇವೆ. ಹಾಗೆ ಇವುಗಳನ್ನು ಸಾಕೋದಕ್ಕೂ ಸಹ ತುಂಬ ತಾಳ್ಮೆ ಬೇಕಾಗತ್ತೆ. ಇವುಗಳು ಸಹ ಹಾಗೆ ಕೆಲವು ಜೋರಿರ್ತವೆ, ಗುದ್ದುವಂಥದ್ದು, ಕೆಲವು ಪಾಪದವು ಇರ್ತವೆ. ಹಾಗಾಗಿ ಆದರೆ ಇದನ್ನು ಸಾಕೋದಕ್ಕೆ ನಮಗೆ ತಾಳ್ಮೆ ಬೇಕಾಗತ್ತೆ. ಕೆಲಸ ಅಷ್ಟಿರುತ್ತೆ. ಅವುಗಳು ಸೆಗಣಿ ಹಾಕುವಂಥದ್ದು ನೋಡಿ, ಅಲ್ಲಿ ಶವರ್ ಥರ ಬರ್ತಾಯಿದೆ ನೋಡಿ. ಇದು ಸೆಕೆ ಆಗುತ್ತೆ ಅಂತ ಬಿಟ್ಟು ನೀರನ್ನು ಮೇಲ್ಗಡೆಯಿಂದ ಹಾರಿಸುವಂಥದ್ದು. ಈ ಕಡೆ ಕುಡಿಲಿಕ್ಕೆ ನೀರು ಅದಕ್ಕೆ ಎದುರುಗಡೆ ಇರುವಂಥದ್ದು. ಎಷ್ಟೊತ್ತಿಗೆ ಬೇಕಾದರೂ ಬಾಯಿಡಿಕೆ ಆದರೆ ಏನು ತೊಂದರೆ ಇಲ್ಲ, ನೀರು ಕುಡಿಬೋದು. ಹಾಗೆ ನೋಡಿ ಇಲ್ಲಿ ಕಾಣಿಸ್ತದೆ ನೋಡಿ, ಮೇಲ್ಗಡೆಯಿಂದ ನೀರು ಬೀಳುವಂಥದ್ದು, ಅವುಗಳ ಮೈಗೆ ನೀರು ಬೀಳುವಂಥದ್ದು ತಂಪಾಗಲಿ ಅಂತ ಹೇಳ್ಬಿಟ್ಟು. ನೋಡಿ ಕಾಣಿಸ್ಬೋದು ಅನಿಸುತ್ತೆ ನಿಮಗೆ, ಮೇಲ್ಗಡೆಯಿಂದ ನೀರು ಸಿಡಿಯೋದು ನೋಡಿ. ಅದು ಇದೇನು ಒಂದು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ. ಇಲ್ಲೊಂದು ಕರು ಚಿಕ್ಕ ಕರು ಇದೆ ಅಲ್ಲಿ, ಅದಕ್ಕೊಂದು ಪಕ್ಕದಲ್ಲಿ ಚಿಕ್ಕದಲ್ವ ಅದು, ಅದಕ್ಕೆ ಈ ಕಡೆ ಜಾಗದಲ್ಲಿ ಮಲಗಿಸಿರ್ತಾರೆ. ಇವುಗಳನ್ನು ಸಾಕೋದು ತುಂಬ ಕಷ್ಟನೇ, ಅಂದರೆ ಕೆಲಸ ಜಾಸ್ತಿ, ಮತ್ತು ಅವುಗಳ ಪಾಡಿಗೆ ಅವು ಇರ್ತವೆ. ಅಲ್ಲ, ಈಗ ಎಷ್ಟು ಹಸು ಸಾಕ್ತಾ ಇದ್ರಿ ಇದ್ರಂಗೆ? ಇಲ್ಲಿಗ ನೀವು ಒಟ್ಟು ಟೋಟಲ್ ಎಷ್ಟು ಕರಿನ್ ಸೇರಿಸಿ? 13 ಇದ್ದು. ಇದು ಅಂದ್ರೆ ಮೊದಲಿಂದನೂ ಸಾಕ್ತಾ ಇದ್ರಿ ಅಥವಾ ಮಧ್ಯದಲ್ಲಿ ಏನಾರು? ಈಗ ಇಲ್ಲಿ ಬಂದು 2 ವರ್ಷ ಆಯ್ತು. ಮನೆ ಬಂದು ಇಲ್ಲಿ ಕಟ್ಟುತ್ತೀರಿ 2 ವರ್ಷ ಆಯ್ತು. ಮೊದಲು ನಾವು 10 ವರ್ಷದಿಂದ ಇದೆ ಹಸುನೇ ಸಾಕೊಂಡೆ ಇದ್ದಲ್ಲ. ಇದಕ್ಕೆ ನಿಮ್ಗೆ ಗಂಡ ಹೆಂಡತಿ ಇಬ್ಬರಿಗೂ ಇಂಟ್ರೆಸ್ಟ್ ಇತ್ತು, ಇದಕ್ಕೆ ಆಸಕ್ತಿ ಇತ್ತು ಅಲ್ಲ? ಇದಕ್ಕೆ 1 ವರ್ಷ 1 ತಿಂಗಳಾಯ್ತು ಈ ಕರುಗೆ. ಅದು ಹೀಟಿ ಬಂದಿತ್ತು ಈಗ ಕೊಡ್ಲ, ಅದು 1 ವರ್ಷ 6 ತಿಂಗಳಾಯ್ತು. ಅದಕ್ಕೆ ಇಂಜೆಕ್ಷನ್ ಹಾಕಿ 2 ತಿಂಗಳಾಯ್ತು ಕಟ್ಸುದು. ಇದೊಂಚು ಕಾಟಲ್ಲೇ ಸ್ವಲ್ಪ ಇದು ಯಾವುದು ಹಾಲು ಡಿಗ್ರಿ ಬರ್ತಿಲ್ಲ ಇಟ್ಕೊಂಡ. ಈಗ ನಿಮ್ಗೆ ಇದರಿಂದ ಲಾಭ ಸಿಗತ್ತಾ? ಅಂದ್ರೆ ಇವು ಹೊಟ್ಟಿಗೆ ಹಾಕಿ ಫುಡ್ ಎಲ್ಲ ಹೊಟ್ಟಿಗೆ? ನಮ್ದು ಸಂಬಳ ಎಂತ ಸಿಗುದಿಲ್ಲ. ಒಟ್ಟು ನಿಮ್ಗೆ ಹಾಲಿಗೆ ಅಡ್ಡಿಲ್ಲ, ನಿಮ್ಮ ಮನೆ ಇದೊಂದು 5 ರೂಪಾಯಿ ಸಿಕ್ಕತ್ತಲ್ಲ, ಅದೆಲ್ಲ. ಹೌದಾ? ಇದು ಆಸಕ್ತಿ ಬೆಳೆದ್ ಹೆಂಗೆ ಅಂದ್ರೆ ಮನೆಯಲ್ಲಿ ಬೇಸಾಯ ಎಲ್ಲ. ಈಗ ನೀವು ಇದ್ದ ಮನೆ ಇದೆ, ಗಂಡನ ಮನೆ ಹಂಗ? ಅಲ್ಲ ನಾವಿದ್ದು ನೀಲವನ. ಇಲ್ಲಿಗೆ ನಮ್ಗಲ್ಲಿ ಜಾಗ ಸರಿ ಆಯ್ಲಿಲ್ಲ. ನಿಮ್ಗೆ ಗಂಡ ಹೆಂಡತಿ ಇಬ್ಬರಿಗೂ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ನಾವಿಲ್ಲಿ ಅವರಿದ್ದು ಹಟ್ಟಿ ಇದು ಮಾಡ್ತಾ ಇರ್ತೀವಿ.
ಇವಕ್ಕೆ ಫುಡ್ ಹೆಂಗೆ ಕೊಡ್ತೀರಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ? 3 ಹೊತ್ತಿಲ್ಲ, 2 ಹೊತ್ತು. ಎರಡೇ ಹೊತ್ತಾ? ಬೆಳಿಗ್ಗೆ ಮತ್ತೆ ರಾತ್ರಿ. ಓ, ಮಧ್ಯಾಹ್ನ ಅಂತ ಇಲ್ಲ? ನೀರು ಗೀರೆ ಅಲ್ಲ, ನೀರು ಫಾಗ್ ಇದೆಲ್ಲ ಹಾಕಿರುತ್ತೆ. ಈಗ ನೀರಿನ ವ್ಯವಸ್ಥೆ ಇಲ್ಲಿ ಇರುತ್ತಲ್ಲ, ಆ ನೀರಿಂದೆಲ್ಲ ನೀರ್ ಎನಿ ಟೈಮ್ ಹಾಂ. ಬಾಯರಿಗೆ ಹಾಕುತ್ತ 11 ಗಂಟೆ ಬಾಯ್ರ್ ಹಾಕಿ ಹುಲ್ಲು ಹಾಕೋತೆ ಮಧ್ಯಾಹ್ನ ಇವಕ್ಕೆ ಬೆಳಿಗ್ಗೆ ಹುಲ್ಲು ಮತ್ತೆ ಬಾಯ್ರೆ ಬಾಯ್ರ್ ಮತ್ತೆ ಇದು ಫುಡ್ ಹಾಕತ್ತೆ. ಓಕೆ, ಇಲ್ಲಿತ್ತಲ್ಲ. ಹಾಂ ಹಾಂ, ಓಕೆ. ಇದೆಲ್ಲ ಹಸುದು ಫುಡ್ ಅಲ್ಲ? ಓಕೆ. ಇದಾ ಎಂಥದ್ದು ಹುಲ್ಲು ಅಲ್ಲ? ಸಾಯಂಕಾಲ ಹಸಿ ಹುಲ್ಲು ಹಾಕಿ, ಹಸಿ ಹುಲ್ಲು ಹಾಕಿ ಮತ್ತೆ ಜೋಳ ಕಮ್ಮಿ ಆದ್ರೂ ಒಣ ಹುಲ್ಲು ಒಣ ಹುಲ್ಲು ಹಾಕೋದು. ಹಸಿ ಹುಲ್ಲು, ಒಣ ಹುಲ್ಲು, ಬಾಯಿರು ಮತ್ತೆ ಅಲ್ಲ? ನೀವು ಈಗ ಹೋರಿ ಸಾಕೋದು ಇಂಟ್ರೆಸ್ಟ್ ಇಲ್ಲ? ಹೋರಿ ಎಲ್ಲ ಇರುತ್ತಲ್ಲ, ಎಮ್ಮೆ ಬೇಕಿತ್ತು. ಡಿಗ್ರಿ ಎಮ್ಮೆ ಸಿಗತ್ತಾ ಇಲ್ಲ ಊರಲ್ಲೆಲ್ಲ? ಅದೇ ನಮ್ಮೂರಲ್ಲೇ ಎಲ್ಲೂ ಇಲ್ಲ ಅಲ್ಲ ಈಗ. ಬೈಂದೂರು ಸೈಡ್ ಇದೆ ಎಮ್ಮೆ. ಮೇವು ಹೊರಗಡೆ ಮೇವು ಇಲ್ಲ, ಹೊರಗಡೆ ಇಲ್ಲ. ಎಲ್ಲಾರು ವಾರಕ್ಕೊಂದ್ಸಲ ಹೊರಗೆ ಹಿಂಗ್ ತಗೊಂಡು ಇವನ್ ಬಿಡುದಿಲ್ಲ ಹೊರಗಡೆ. ಬಿಡುದಿಲ್ಲ. ಇಷ್ಟು ತಗೊಂಡು ಹೌದು ಹೌದು. ಮತ್ತೆ ಇಂಜೆಕ್ಷನ್ ಎಲ್ಲ ಇತ್ತಾ? ಇವಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಡೋದು? ಕ್ಯಾಲ್ಸಿಯಂ ಹಾಕ್ತೀರಿ? ಹೌದಾ? ಈಗ ನೋಡಿ, ಸುಲಭ ಇಲ್ಲ ಅದು. ಹುಳದ ಔಷಧಿ ಮತ್ತು ಇಂಜೆಕ್ಷನ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಂತ. ಮತ್ತು ಇಷ್ಟು ಹಸುನ ಮೇಂಟೈನ್ ಮಾಡೋದು ಕಷ್ಟ ಅಲ್ಲ? ಯಾರಿದ್ರೆ ಮತ್ತೆ ಗಂಡ ಹೆಂಡತಿ ಬಿಟ್ಟು ನೋಡಿ, ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಸೇರ್ಕೊಂಡು ಮಾಡಿರೋಂಥದ್ದು ಇದೆ. ಇವಾಗ ಎರಡೆರಡು ಕೊಟ್ಟಿಗೆಲ್ಲ ಈ ಹಟ್ಟಿಂಗೆ ಎರಡೆರಡು ಕೊಟ್ಟಿಗೆ ಹಸು ಇದ್ದ, ಒಂದು ಹಸು ಇಲ್ಲ ಅವ್ರ ಮನೇಲಿ. ಹಂಗೆ ಈಗಿನ ಇದ್ರಲ್ಲಿ ಇದೊಂಥರ ಗ್ರೇಟ್ ಅನ್ಲಕ್. ನೀವೀಗ ಮಾಡ್ತಾ ಇಪ್ಪದಿತ್ತಲ್ಲ, ಇವತ್ತು ಯಾರ ಮನೆಗೂ ಇಲ್ಲ ಹಸು, ಭಾಳ ಕಡಿಮೆ. ಎಲ್ಲ ಇದ್ರೂ ಒಂದೋ ಎರಡೇ ಇರುತ್ತೆ. ಕೆಲಸ ತುಂಬ ಆತಲ್ಲ? ಹೌದು. ಫಾಗ್ ಹಾಕಿದ್ರೆ ಅಂತ ಗೊತ್ತಾಯ್ತು. ಮಧ್ಯಾಹ್ನ ಬದಿಗೆ ಎಂಟು ಈಗ ಇದು ಹಾಕಿದ ಮೇಲೆ ಹೀಗೆ 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 ಅಂತ ಇದು ಮಾಡುದಿಲ್ಲ. ಈಗ ಓಕೆ, ಸರಿ. ಇದೆಲ್ಲ ಹಾಕತ್ತೆ ಈಗ ಮೇವೆಲ್ಲ ಫುಲ್ ಹಾಕಿ ಮಧ್ಯಾಹ್ನ ಬದಿ ನೀವು ಹಾಕಿದ ಮೇಲೆ ಹಿಂಗಿರ್ತದೆ ಒಂದೊಂದು. ಎಲ್ಲ ದುಡ್ಡು ಕೊಡ್ತಾರೆ. ಇಟ್ಟಿತ್ತಲ್ಲ, ಕೊಯ್ಲ್ ಹಾಕಿ ಬಿಸಿ ಮಾಡತ್ತ ನೀರ್ ಬಿಸಿ. ಅದಕ್ಕೆ ಈ ಹುಡಿ ಇದು ಹಾಕುದು, ಅದೆಲ್ಲ ಮಿಕ್ಸ್ ಹುಡಿ ಬರ್ತದೆ. ಅದನ್ನ ಹಾಕಿ ಚಂದ ಮಾಡಿ ಒಂದೊಂದು ಟಬ್ ಇಟ್ಟು ಕೊಡುದು. ನೀರಷ್ಟ ಕುಡುಕಿರತ್ತ, ಮತ್ತೆ ಕುಡುಕ್ ಕೊಟ್ಟು ಅದನ್ನ ಕೊಟ್ಟು ಮತ್ತೆ ಬೇರೆ ಬಾಯಿರ್ ಮತ್ತೆ ಕೊಡ್ಕ? ಅದೇ ಬಾಯಿರ ಅದಕ್ಕೆ ಅದೇ ಬಿಸಿ ಮಾಡಿ ಕೊಡುದು. ಹೊಡಿ ಅಂದ್ರೆ ಇದೇ ಹೊಡಿಯಾ? ಓಕೆ ಹೊಡಿ? ಓಕೆ ಅಲ್ಲ, ಅದು ಬೇರೆ ಅಷ್ಟ. ಓಕೆ ಎಂಬುದು ನೀವು ಕರು ದನಿಗೆ ಮಾತ್ರ ಕೊಡ್ತೀರಿ? ಹಾಲು ಕೊಡು ದನಿಗೆ ಮಾತ್ರ ಓಕೆ ಕೊಡ್ತೀರಿ? ಅಲ್ಲ, ಅವಕ್ಕೆ ಬೇರೆ ಓಕೆ ಬರ್ತತಾ? ಈಗ ತುಂಬದ ಗಬ್ಬಕ್ಕೆಲ್ಲ ಕೊಡುಗಿಲ್ಲ, ಹಾಲು ಉತ್ಪತ್ತಿ ಆಗಲ್ಲ. ಓಕೆ ಬೇರೆ ಲಾಭವ ನಷ್ಟವ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಲಾಭ ಹೇಳಿ ಅಲ್ಲ, ಉದ್ಯೋಗ. ಅಂದ್ರೆ ನಿಮ್ಗೆ ಆಸಕ್ತಿ ಇದೆ ಹಸುವಿನ ಬಗ್ಗೆ, ಅದರಿಂದ ನೀವು ಸಾಕ್ತಾ ಇಪ್ಪದ. ಯಾಕಂದ್ರೆ ಈಗ ಯಾರ ಮನೇಲಿ ಹಸುವೆ ಇಲ್ಲ, ಎಲ್ಲೋ ಇದ್ರು ಎರಡು ಯಾರ ಮನೆ ಅಪರೂಪದ ಮನೇಲಿ ನಮ್ಮ ಸೈಡಲ್ಲೇ ಇಪ್ಪದೀಗ. ಹಸು ಅಂದ್ರೆ ಕೂಡಲೇ ಹೆದರ್ತಾರೆ. ಕೆಲಸ ಕೆಲಸ ಕೆಲಸ, ಕ್ಲೀನ್ ಮಾಡೋದು, ಇದು ಕ್ಲೀನ್ ಮಾಡೋದೇ ಇರುತ್ತಲ್ಲ, ಈಗ ಹೊಟ್ಟೆಲೆಲ್ಲ ಕ್ಲೀನ್ ಮಾಡೋಕೆ ಇರುತ್ತೆ. ನೀವೇ ಒಂದು ವಾರ ಬಿಟ್ಟು ಬಂದಿದ್ರೆ ಪಂಜಾಬಿಂದ 5 ಬರ್ತಾ ಇದ್ದು. ಆಯ್ತು ಬಂದ್ರೆ ಇರುತ್ತೆ ಇಲ್ಲಿ ಸಾಕು. ನಿಮ್ಗ ಅಲ್ಲಿ ಇಂಟ್ರೆಸ್ಟ್ ಹೆಂಗ್ ಬಂತ? ಯಾರು ಹೇಳದ್ದೆ ಪಂಜಾಬಿಂದ? 35 ಲೀಟರ್ ಹಾಲು ಕೊಡ್ತಾವ ಒಂದೊಂದು. ಈಗ 10, 12 ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ? ಗೊತ್ತಿದ್ದೇ ತಕೊಂಡ್ತಿದ್ರಲ್ಲ, ಯಾವ್ದಾದ್ರು ಫೋನ್ ಮೇಲೆ ಏನಲ್ಲ? ಸಾಕು ಕೈಲಿ. ಸಾಧಾರಣ ಈ 2 ದನ ನಿತ್ರೆ ಎಷ್ಟು ದೊಡ್ಡದಾಗ್ತದೆ? ತುಂಬಾ ದೊಡ್ಡ. ಇವರು ಸಾಕುವಂಥ ಒಂದು ಆಸಕ್ತಿ ಇದೆಯಲ್ಲ, ಅದನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ. ಇದೇನು ಒಂದು ಸಣ್ಣ ಪುಟ್ಟ ಕೆಲಸ ಅಲ್ಲ, ದಿನ ಇಡೀ ಆಗುವಂಥ ಕೆಲಸ. ಬೆಳಗ್ಗೆಯಿಂದ ಶುರುವಾಗುತ್ತೆ ಈ ಹಸುಗಳನ್ನು ಸಾಕಣೆ ಮಾಡೋದಿದೆಯಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇರುತ್ತೆ. ಒಂದು ಹೊತ್ತು ಕೂತ್ಕೊಳ್ಳೋಂಥದ್ದೇನಿಲ್ಲ. ಬೆಳಿಗ್ಗೆ ಕೆಲಸ ಆಗಬೇಕು ಅವುಗಳದ್ದು, ಆಮೇಲೆ ಸಂಜೆ ಬೆಳಗ್ಗೆ ದನ ಕರೆಯುವಂಥದ್ದು, ಆಮೇಲೆ ಕೊಟ್ಟಿಗೆ ಕ್ಲೀನ್ ಮಾಡುವಂಥದ್ದು, ನಂತರ ಅವುಗಳಿಗೆ ಮತ್ತೆ ಪುನಃ ಮಧ್ಯಾಹ್ನ ಬಾಯ್ರ್ ಕೊಡುವಂಥದ್ದು. ಇದಕ್ಕೆ 2 ಸಲ ಕೊಡ್ತಾರಂತೆ ದಿನಕ್ಕೆ. ಕೆಲವು ಕಡೆ 3 ಮೊದಲೆಲ್ಲ 3 ಕಡೆ ಕೊಡ್ತಾರೆ. ನೋಡಿ, ಆ ನೀರು ಹೇಗೆ ಬೀಳ್ತಾ ಇದೆ ನೋಡಿ ಬೆನ್ನ ಮೇಲೆ.
ಹಸುವಿನ ಬೆನ್ನ ಮೇಲೆ ಬೀಳುವಂಥದ್ದು ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು. ನಂತರ ಸಂಜೆ ಮತ್ತೆ ಹಾಲು ಕರಿಬೇಕು, ನಂತರ ಇದ್ರ ಮಧ್ಯದಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ನಂತರ ಸಂಜೆ ಬಾಯರ್ ಕೊಡಬೇಕು ಅವಕ್ಕೆ. ಈ ರೀತಿಯಾಗಿ ಸಂಜೆವರೆಗೂ ಕೆಲಸ ಇರುವಂಥದ್ದು ಹಸುವಿನ ಕೆಲಸ. ನೋಡಿ ಯಾವ ಥರ ಶವರ್ ಥರ ಬೀಳ್ತಾಯಿದೆ ನೋಡಿ ಅದು ನೀರು. ಹಾಗೆ ಇವರಿಗೊಂದು ಎಲ್ಲರ ಮೆಚ್ಚುಗೆ ಇರಲಿ ಅಂತಲೇ ಹೇಳ್ತೀನಿ ನಾನು. ಇದಕ್ಕೆ ಏಯ್ ಬೆಳೆತ್ತ ತಲೆ ನಾಚ್ಕೊಂಡಿತ್ತು, ಇದು ನಾಚ್ಕೊಂಡಿದ್ದೀನಾ? ಎಲ್ಲ ಹೆಣ್ಣಲ್ಲ, ಗಂಡು ಸಾಕೋದಿಲ್ಲಲ್ಲ. ಇಲ್ಲ ಗುಡ್ಡ ಇಲ್ಲ, ಕರು ಹಾಕರೆ ಇಲ್ಲ, ಒಂದು ಇದೊಂದು ಆ ಸಲ ಕರು ಹಾಕಿತ್ತು, ಅದು ಹೋಯ್ತು. ಮತ್ತೆ ಅದು ಲಾಸ್ಟ್ ಒಂದು ಕರು ಹಾಕಿ ಬಾ ಮರತ್ತೆ ಮೇಲ್ದೆತ್ತ ತಲೆ ಗುಬ್ಬಿ ಕಣಿ ನಾಚ್ಕೊಂಡಿದ್ದಾಳೆ. ಗುಬ್ಬಿ ಸಿಟ್ಟು ಬಂದಿತ್ತ? ಸಿಟ್ಟು ಬಂದಿತ್ತ? ಹಾಂ 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 ಹಾಂ. ಇದನ್ನೀಗ ತರಿಸ್ತೀರಿ ಅಲ್ಲ ನೀವು? ಅಗಳಿಕಾಂಬ ಬನ್ನಿ ಅಷ್ಟು. ಹೌದು ಹೌದು. ಇದು ನೋಡಿ ಈ ಥರ ಹಸು ಇದೆ. ನನ್ನ ಮೊಬೈಲಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಈ ಥರ ಹಸು. ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಗುಬ್ಬಿ, ಇವಳು ಗುಬ್ಬಿ ಅಂತ ಇವಳನ್ನ ತಲೆ ಎತ್ತುದೇ ಇಲ್ಲಲೇ. ಏಯ್ ಬಾರೆ ಬೆಲ್ಲತ್ತ ಕೋಡಿ ಅಂತ ಕಾಂಗಪ್ಪ ಹಂಗ್ಯಾ? ಬಿಳಿ ಕೋಡಿ ಅದು ನಾಚ್ಕಂತತ್ತೆ ಅಂತ ಮಾಡ್ತಿತ್ತು. ಅದಕ್ಕೆ ಈಗ ಏನೋ ಆತಿತ್ತು, ಸಿಟ್ಟು ಬಂದಿತ್ತು ಇದು ಮಾಡೋದ್ರಲ್ಲ. ಯಾರು ಕೊಟ್ರು ಧರ್ಮ ಕೊಟ್ರು ತಕ್ಕಂತ್ರಿಯ ಅಲ್ಲ. ಊರು ಅಂದ್ರೆ ಇಷ್ಟಿಷ್ಟು ದಡ್ಡದಲ್ಲ, ಮಾಮೂಲಿ ಅಂದ್ರೆ ಅದ ಊರು ನಾಟಿ ಹಸು ಅಲ್ಲ. ಹೌದು. ಯಾರಾದ ಆಗಲಿಕ್ಕೆ ತಿಂತೀರ ನೆನಪಾತಿಲ್ಲಪ್ಪ ಯಾಕೆ ನಿಮ್ಗೀಗ ಹಸು ಬಂದ್ರೆ ಕೊಟ್ಟಿಗೆ ಹಸು ಇಷ್ಟು ಹೊರಗಡೆ ಹೋಗುತ್ತೆ, ಅಲ್ಲಿ ಹಿಂದ್ಗಡೆ ಕೊಟ್ಟಿಗೆ ಈ ಗುಬ್ಬಿ ಏನು ಮಾಡಿದ್ರು ತಲೆ ಎತ್ತಲೇ ಇಲ್ಲ ಕೊನೆಗೂ. ಎಷ್ಟೊತ್ತಂತ ವೀಡಿಯೋ ಮಾಡ್ತೇನೆ ನಿಂತ್ಕೊಳ್ಳಿ, ಇವಳು ತಲೆ ಎತ್ತುತ್ತಾಳಂತ ನೋಡಿ. ಎಷ್ಟು ಹೊತ್ತು ನಿಂತ್ರೂ ತಲೆ ಎತ್ತಲಿಲ್ಲ ಅವಳು. ಈ ದಂಪತಿಗಳ ಕಾರ್ಯವೈಖರಿಗೆ ಮತ್ತು ಇವರ ನಿಷ್ಠಾವಂತ ಕೆಲಸಕ್ಕೆ ಒಂದು ಪ್ರೋತ್ಸಾಹ ಮತ್ತು ಮೆಚ್ಚುಗೆ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ತೀನಿ. ಆಡಿತ್ತಾ? ಆಡ ಸಾಕ್ತಾ ಇದ್ರೆ ಹೌದಾ? ಒಂಚೂರು ಇಲ್ಲ ಇಲ್ಲಕ್ಕ ಕೊಯ್ಲೆ ಯಾವ ಕೊಯ್ಲೆ ಹಂಗೆ ಇವ್ರು ಆಡು ಸಾಕಿದಾರಂತ. ಶಿವಾನಿ ಇದು ಇದಕ್ಕೆ ಎಷ್ಟು ದಿನ ಐತೆ? ಅವಳಿಗೆ 2 ತಿಂಗಳು ಇವತ್ತಿಗೆ. 2 ತಿಂಗಳ ಅವಳ? ಹಾಂ 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 ಹಾಂ. ಇವನ್ ಕಂಡು ರಾಜ ಒಂದೇ ಇಪ್ಪದಾ? ಒಂದೇ ಮರಿ. ಎಲ್ಲ ಇಂಟ್ರೆಸ್ಟ್ ಇತ್ತು. ಇದಕ್ಕೆ ಅಂತ ಫುಡ್ ಹಾಕ್ತೀರಿ? ಇದೇ ತಿಂತ ಮನಿದೆ ಅಂತ ಅಂದ್ರೆ ಇದಿಲ್ಲ. ಬಂದಳು ಇಲ್ವಾ? ಇಲ್ಲಿ ಬಾ. ನಾನು ದುಡ್ಕೊತ್ತು ನಾಯಿ ಹಾಡು ಎಲ್ಲ ಹೇಳ್ಕೊತ ಈಗ ನಾನು. ಬಂದರಿ ಬಾ ಬಾ ಇಲ್ಲಿ ಬಾ. ಕರೀನ್ ಕೂಗುದೇನು? ಬಾ. ತಿಂತದಕ್ಕೆ ಬಾಯ್ 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 ಬಾ ಬಾ. ಏನ್ ಮಗ್ನ ಇವನ್ನೆಲ್ಲಿಂದ ಹಿಡ್ಕ ಬಂದದ್ದು? ಡೈರಿ ಹತ್ರ ಆಯ್ತಾ? ಡೈರಿ ಹತ್ರ ಆಯ್ತಾ? ಇದೇ ಡೈರಿ ಆಚೆಗೊಪ್ಪ ಇದೆಯಾ? ಅಂದ್ರೆ
ಡೈರಿ ಮೇನ್ ಅಲ್ಲಿ ಚೇರ್ಕಡಿ ಇದ್ರಲ್ಲಿತ್ತು MZ ಅಲ್ಲಿ ಇತ್ತು ಗೊಬ್ಬರ ಗ್ಯಾಸ್ ಇದೆ ಕಣಿ ಇಲ್ಲೇ ಕೊಡುದು ನಮ್ದು ಇಲ್ಲಿ ಹಾಲು ತೆಗೋಕ್ ಬರ್ತಾರೆ ಕಡೆಗೆ ಬೆಳಿಗ್ಗೆ ಸಾಯಂಕಾಲ ಇದು ಸೊಪ್ಪು ಇದು ನೀವು ಇಲ್ಲಿ ದಾನ ಮಾಡ್ಕೊಂಡಿರಿ ಅಂದ್ರೆ ಡೈರಿ ಇಲ್ಲ ಹತ್ರ ಅದ್ದ ಹಂಗೆ ಡೈರಿ ಅದಕ್ಕೆ ಇಲ್ಲೇ ಹತ್ರ ಇಲ್ಲಿ ಬಾ ಭವ್ಯ ಅಲ್ಲಿ ಸಾಕ್ಸೈತಿ ಇಲ್ಲಿಗೆ ಅಂತ ತರಲ್ಲ ಇಲ್ಲ ಬಾ 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 ಬೇಗ ಬಾ ಹೌದು ಜಾಕೆ ಅಂದ್ರೆ ಕೊಂಗಟ್ಟದ್ದೆ ಒಂದು ಬೊಗಳುದಿಲ್ಲ ಅಂತಲ್ಲ ಯಾರು ಬೇಕಾದ್ರೂ ಬರ್ಲಕ್ಕ ಯಾರು ಬೇಕಾದ್ರೂ ಅದಲ್ಲ ನೀನಲ್ಲ ನೀನಲ್ಲ ಭಾರಿ ಆಸೆ ಇದು ಗೆಣಿಗ ಗೆಣಿಗ ಅಲ್ಲ ಇದೆ ಇದ್ರಂಗೆ ಹೂವು ಬಂದದ ಹೆಂಗೆ ಗೆಣಿಗಿನ ಹೂಗ ಇದೆ ಅಲ್ಲ ಇದೆ ರಸ್ತೆ ಬದಿ ಬಂದದ್ದು ಹೌದಾ ಇದ್ರಂಗೆ ಆಯಿಲ್ಲ ಈಗ ಇದ್ರಂಗೆ ಗೆಣಿಗ ಆಯಿಲ್ಲ ಇದು ಬೆಳೆ ಗೆಣಗ ಕೆಂಪು ಗೆಣಗ ಅದಕ್ಕೆ ಈ ಅಲ್ಲಿ ಒಂಚೂರು ಕಣ್ಣು ನೆನ್ಪತ್ತು ನನಗೆ ಗಿಡ ಈ ಜಾಕಿ ಕತೆ ಹೇಗಂತ ಹೇಳಿದ್ರೆ ಇವನ ಮನೆಯವರು ಎಲ್ಲಿ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾನೆ ಇವ್ರು ಬೈಕಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಫಾಸ್ಟಾಗಿ ಬೈಕಿಂದ ಮುಂದೆ ಓಡ್ತಾನೆ ಒಂದೇ ಸರಿ ರಪ್ಪ ರಪ್ಪ ಓಡ್ತಾನೆ ಹಾಗೆ ನಂತರ ಎಲ್ಲರೂ 2 ರೋಡ್ ಕಾಣಿಸಿದರೆ ಆ ರೋಡ್ ಹತ್ರ ನಿಂತುಬಿಡ್ತಾನೆ ಬೈಕ್ ಬರೋ ತನಕ ನಿಲ್ತಾನೆ ನಂತರ ಏನಾಗುತ್ತೆ ಅಂದರೆ ಅವ್ರು ಎಡದಗಡೆ ಹೋಗ್ತಾರೆ ಬಲದಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಅವ್ರ ಹಿಂದ್ಗಡೆ ಅಂದರೆ ಅವ್ರ ಹಿಂದ್ಗಡೆ ಅಂತಲ್ಲ ಅವ್ರಿಗಿಂತ ಫಾಸ್ಟ್ ಮುಂದ್ಗಡೆ ಹೋಗೋದು 2 ರೋಡ್ ಸಿಕ್ಕಿದ್ರೆ ಮಾತ್ರ ನಿಲ್ತಾನವ ಬೈಕ್ ಬರೋ ತನಕ ನಿಂತುಬಿಟ್ಟು ನಂತರ ಅವ್ರು ಯಾವ ಕಡೆ ಹೋಗ್ತಾರೆ ಅವ್ರ ಹಿಂದೆ ಮತ್ತೆ ಹೋಗ್ತಾನೆ ಅವ್ರ ಕಡೆ ಅವ್ರಿಗಿಂತ ಮುಂದೆ ಹೋಗ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ